ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗೇರಿದ ನಂತರ ರಾಜ್ಯದ ರಾಜಕೀಯ ಸಮೀಕರಣವೇ ಬದಲಾಗಿ ಹೋಗಿದೆ. ಉತ್ತರ ಕರ್ನಾಟಕವನ್ನು ಬದಿಗಿಟ್ಟು ಸಂಪನ್ಮೂಲ ಭರಿತ ಹಳೆ ಮೈಸೂರು ಭಾಗದ ರಾಜಕೀಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮೂರೂ ರಾಜಕೀಯ ಪಕ್ಷಗಳು ವ್ಯೂಹ ರಚನೆಯಲ್ಲಿ ತೊಡಗಿವೆ. ಪರಿಣಾಮ ಹಳೆ ಮೈಸೂರು ಭಾಗದ ರಾಜಕೀಯದ ಮೇಲೆ ಹಿಡಿತ ಸಾಧಿಸಿದರೆ ಇಡೀ ರಾಜ್ಯದ ಮೇಲೆಯೇ ಹಿಡಿತ ಸಾಧಿಸಿದಂತೆ ಎಂಬ ಲೆಕ್ಕಾಚಾರ ರಾಜಕಾರಣಿಗಳಲ್ಲಿ ಮೂಡಿದೆ. ಡಿ.ಕೆ.ಶಿ ಮುಖ್ಯಮಂತ್ರಿಯಾದ ನಂತರವಂತೂ ಕರ್ನಾಟಕ ಎಂದರೆ ಹಳೆ ಮೈಸೂರು ಪ್ರಾಂತ್ಯ ಎನ್ನುವಂತಾಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರೂ ಪಕ್ಷಗಳಲ್ಲಿ ಈ ಭಾವನೆ ಬೆಳೆದು ದಟ್ಟವಾಗಿರುವುದರಿಂದಲೇ ಮೂರೂ ಪಕ್ಷಗಳ ನಾಯಕತ್ವ ಬೆಂಗಳೂರು ಭಾಗದವರ ಕೈ ಸೇರಿದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು, ಜೆಡಿಎಸ್ ಸಾರಥಿಗಳು, ವಿಪಕ್ಷ ನಾಯಕರು ಹೀಗೆ ರಾಜ್ಯ ರಾಜಕೀಯ ನಿಯಂತ್ರಿಸುವ ಎಲ್ಲ ಹುದ್ದೆಗಳು ಹಳೆ ಮೈಸೂರು ಭಾಗದವರ ವಶವಾಗಿವೆ. ಹೀಗಾಗಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಪ್ರಾಂತ್ಯದ 100 ಕ್ಷೇತ್ರಗಳು ಪ್ರತಿಷ್ಠೆಯ ರಣಕಣಗಳಾಗಿ ಮಾರ್ಪಾಡಾಗಲಿವೆ. ಒಕ್ಕಲಿಗರ ಕೋಟೆಗಳಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಭೀಕರ ರಾಜಕೀಯ ಕಾಳಗ ನಡೆಯಲಿದೆ. ಇದರ ಮುನ್ಸೂಚನೆಗಳು ಈಗಾಗಲೇ ಕಾಣಿಸಿಕೊಳ್ಳತೊಡಗಿದ್ದು, ಎಚ್.ಡಿ.ಕೆ. ಕೇಂದ್ರ ಸಚಿವ ಸ್ಥಾನವನ್ನು ಮರೆತವರಂತೆ ಪೂರ್ಣ ಪ್ರಮಾಣದಲ್ಲಿ ರಾಜ್ಯ ರಾಜಕೀಯ ಅಖಾಡಕ್ಕೆ ಧುಮುಕಿದ್ದಾರೆ. ಡಿ.ಕೆ.ಶಿ ಮುಂಬರುವ ಮಹಾಯುದ್ಧಕ್ಕೆ ಖಡಕ್ ತಯಾರಿ ಆರಂಭಿಸಿದ್ದಾರೆ. ಒಕ್ಕಲಿಗರ ಮತಕೋಟೆಗಾಗಿ ಮುಂದೆ ನಡೆಯಲಿರುವ ಕದನಕ್ಕೆ ಈಗ ಬರುವ ಹಿರಿಯೂರು ಉಪಚುನಾವಣೆಯೇ ಸೆಮಿಫೈನಲ್ ಆಗಲಿದ್ದು, ಹಿರಿಯೂರು ಅಖಾಡ ರೋಚಕ ಹಣಾಹಣಿಯ ಸಾಧ್ಯತೆ ಮೂಡಿಸಿದೆ. ಹಿರಿಯೂರು ಕ್ಷೇತ್ರದ ಉಪಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ದಳಪತಿ ಎಚ್.ಡಿ.ಕೆ. ಅಲ್ಲಿ ತಾವೇ ಕಣಕ್ಕಿಳಿಯಲು ಹೊರಟಿರುವುದೇಕೆ? ಹಳೆ ಮೈಸೂರು ಭಾಗದ ಹೆಬ್ಬಾಗಿಲು, ಚಿತ್ರದುರ್ಗ ಜಿಲ್ಲಾ ರಾಜಕಾರಣದ ಕದಲಿಕೆಗಳು 2028ರ ಚುನಾವಣೆಗೆ ದಿಕ್ಸೂಚಿಯಾಗುವುದು ಖಚಿತ ಎಂದು ವ್ಯಾಖ್ಯಾನಿಸಲ್ಪಡುತ್ತಿರುವುದು ಏಕೆ? ಇಷ್ಟಕ್ಕೂ ತಮ್ಮ ಕರ್ಮಭೂಮಿ ರಾಮನಗರ ಜಿಲ್ಲೆ ಬಿಟ್ಟು ಚಿತ್ರದುರ್ಗ ಜಿಲ್ಲೆಯ ಮೇಲೆ ಹಿಡಿತ ಸಾಧಿಸಲು ಕುಮಾರಣ್ಣ ಹೊರಟಿರುವುದೇಕೆ? ಈ ಎಲ್ಲ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರ ನೀಡುತ್ತಾ ಹೋಗುತ್ತೇನೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಹಳೆ ಮೈಸೂರು ಭಾಗದಲ್ಲಿ 107 ವಿಧಾನಸಭಾ ಕ್ಷೇತ್ರಗಳಿವೆ. ಚಿತ್ರದುರ್ಗದಿಂದ ಚಾಮರಾಜನಗರ, ಕೋಲಾರದಿಂದ ಶಿವಮೊಗ್ಗ ಜಿಲ್ಲೆಯವರೆಗೂ ಹಬ್ಬಿರುವ ಈ ಪ್ರಾಂತ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಮೇಲುಗೈ ಸಾಧಿಸಿತ್ತು. 107 ಕ್ಷೇತ್ರಗಳ ಪೈಕಿ 70 ಸ್ಥಾನಗಳನ್ನು ಬಾಚಿಕೊಂಡಿತ್ತು. ಬಿಜೆಪಿ ಬೆಂಗಳೂರು ಮಹಾನಗರ ಸೇರಿ 25 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿತ್ತು. ಜೆಡಿಎಸ್ 12 ಕ್ಷೇತ್ರಗಳನ್ನು ಗೆದ್ದಿತ್ತು. ಒಕ್ಕಲಿಗ ಬಾಹುಳಿದ ಜೆಡಿಎಸ್ ಭದ್ರಕೋಟೆಗಳನ್ನು ಕಾಂಗ್ರೆಸ್ ಛಿದ್ರ ಮಾಡಿತ್ತು. ಡಿ.ಕೆ. ಶಿವಕುಮಾರ್ ಅವರು ನನ್ನ ಕೈಗೂ ಒಂದು ಸಲ ಪೆನ್ನು ಪೇಪರ್ ಕೊಡಿ ಎನ್ನುತ್ತಾ ಓಡಾಡಿದ್ದು ಫಲ ಕೊಟ್ಟಿತ್ತು. ಈಗ ತಡವಾಗಿಯಾದರೂ ಸರಿ ಡಿ.ಕೆ.ಶಿಗೆ ಪೆನ್ನು ಪೇಪರು ಸಿಕ್ಕಿಬಿಟ್ಟಿದೆ. ಅವರು ಸಿಎಂ ಕುರ್ಚಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಒಕ್ಕಲಿಗರ ಮತ ಬ್ಯಾಂಕ್ ಮೇಲೆ ಪೂರ್ಣ ಹಿಡಿತ ಸಾಧಿಸಲು ಹೊರಟಿದ್ದಾರೆ. ಇದೇ ಬೆಳವಣಿಗೆಯೇ ದಳಪತಿ ಕುಮಾರಸ್ವಾಮಿ ಅವರನ್ನು ಈಗ ಡಿಸ್ಟರ್ಬ್ ಮಾಡಿರುವುದು. ಡಿ.ಕೆ.ಶಿ ಮುಖ್ಯಮಂತ್ರಿ ಆಗುತ್ತಲೇ ವಿಚಲಿತರಾಗಿರುವ ಎಚ್.ಡಿ.ಕೆ. ಕೇಂದ್ರ ಸಚಿವ ಸ್ಥಾನಕ್ಕೆ ಬಹುತೇಕ ಗುಡ್ ಬೈ ಹೇಳಿ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾರೆ. ಒಕ್ಕಲಿಗರ ಮತಕೋಟೆಗಳನ್ನು ಉಳಿಸಿಕೊಳ್ಳಲು ಮಾಡು ಇಲ್ಲವೇ ಮಡಿ ಹೋರಾಟ ಆರಂಭಿಸಿದ್ದಾರೆ. ಈ ಒಕ್ಕಲಿಗರ ಮತಕೋಟೆಗಳ ಹೆಬ್ಬಾಗಿಲು ಆರಂಭವಾಗುವುದೇ ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ ಎಂಬುದನ್ನು ಅರಿತಿರುವ ಕುಮಾರಣ್ಣ ಉಪಚುನಾವಣೆಯಲ್ಲಿ ಅಲ್ಲಿ ವಿಜಯ ಪತಾಕೆ ಆರಿಸಲು ಹೊರಟಿದ್ದಾರೆ. ಗಂಭೀರವಾಗಿ ಕೂತು ಬೈ ಎಲೆಕ್ಷನ್ ಗೆಲ್ಲಲು ರಣತಂತ್ರ ರಚಿಸತೊಡಗಿದ್ದಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಗೆದ್ದಿದ್ದೇ ಆದರೆ ಇಡೀ ಹಳೆ ಮೈಸೂರು ಭಾಗದ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಮೂಡುತ್ತದೆ. ಇದು ಮುಂಬರುವ ಮಹಾ ಚುನಾವಣೆಗೆ ಉತ್ಸಾಹದ ಇಂಧನವಾಗುತ್ತದೆ. ಇದೇ ಕಾರಣಕ್ಕೆ ಅಲ್ಲಿ ತಾವೇ ಖುದ್ದಾಗಿ ಅಖಾಡಕ್ಕೆ ಧುಮುಕಲು ಕುಮಾರಸ್ವಾಮಿಯವರು ಸಜ್ಜಾಗುತ್ತಿದ್ದಾರೆ. ಉಪಚುನಾವಣೆಯೊಳಗೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹಿರಿಯೂರು ರಣಕಣದಿಂದಲೇ ರಾಜ್ಯ ರಾಜಕೀಯ ಪ್ರವೇಶಿಸಲು ಅವರು ವೇದಿಕೆ ಸಿದ್ಧಪಡಿಸುತ್ತಿದ್ದಾರೆ. ರಾಮನಗರ ಜಿಲ್ಲೆಯನ್ನು ತಮ್ಮ ಕರ್ಮಭೂಮಿಯನ್ನಾಗಿ ಸ್ವೀಕರಿಸಿರುವ ಕುಮಾರಸ್ವಾಮಿ ಅವರು ಪ್ರತಿ ಚುನಾವಣೆಯಲ್ಲೂ ಅಲ್ಲಿ ಬಲಾಢ್ಯ ಡಿ.ಕೆ. ಸಹೋದರರನ್ನು ಎದುರಿಸುವುದರಲ್ಲೇ ತಮ್ಮ ಶಕ್ತಿ ವ್ಯಯ ಮಾಡುವಂತಾಗಿದೆ. ಇದು ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಪಕ್ಷಕ್ಕೆ ಹೊಡೆತ ಕೊಡುತ್ತಿದೆ. ಈ ಜಿಲ್ಲೆಗಳಲ್ಲಿ ಪಕ್ಷದ ಬೇರುಗಳು ಭದ್ರವಾಗಿದ್ದರೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಾಗುತ್ತಿಲ್ಲ. ಈಗ ಮತ್ತಷ್ಟು ಬಲಿಷ್ಠರಾಗಿರುವ ಡಿ.ಕೆ. ಸಹೋದರರು 2028ರ ಚುನಾವಣೆಯಲ್ಲಿ ನಮ್ಮನ್ನು ರಾಮನಗರ, ಮಂಡ್ಯ ಜಿಲ್ಲೆಗಳಲ್ಲೇ ಕಟ್ಟಿಹಾಕಲು ತಂತ್ರ ರೂಪಿಸುವುದು ಖಚಿತ.
ಚುನಾವಣೆಯ ಕೊನೆಯ ದಿನಗಳಲ್ಲಿ ನಾವು ಅಲ್ಲಿಗೆ ಸೀಮಿತವಾದರೆ ಇತರ ಜಿಲ್ಲೆಗಳಲ್ಲಿ ಪಕ್ಷಕ್ಕೆ ಮತ್ತೆ ಹಿನ್ನಡೆಯಾಗುತ್ತದೆ. ಇದನ್ನು ತಪ್ಪಿಸಬೇಕೆಂದರೆ ಡಿಕೆ ಬ್ರದರ್ಸ್ ಪ್ರಭಾವವಿಲ್ಲದ ತುಮಕೂರಿನ ಆಚೆಗಿನ ಜಿಲ್ಲೆಗಳಲ್ಲಿ ನಾವು ಕಾಲೂರಿ ಸೆಟಲ್ ಆಗಬೇಕು ಎಂಬುದು HDK ತಂತ್ರ ಎನ್ನಲಾಗುತ್ತಿದೆ. ಈ ಹಿನ್ನೆಲೆ ಹಿರಿಯೂರು ಕ್ಷೇತ್ರವನ್ನು ಲಾಂಚಿಂಗ್ ಬ್ಯಾಂಡ್ ಮಾಡಿಕೊಳ್ಳಲು ಕುಮಾರಣ್ಣ ಪ್ಲಾನ್ ಮಾಡಿದ್ದಾರೆ. ಹಾಗಿದ್ದರೆ ಅವರೇ ಅಲ್ಲಿಂದ ಕಣಕ್ಕಿಳಿಯುತ್ತಾರಾ? ಮುಂದೆ ತಿಳಿಯೋಣ ಬನ್ನಿ. ಮಿತ್ರರೇ, ಡಿ ಸುಧಾಕರ್ ಅವರ ನಿಧನದಿಂದ ತೆರವಾಗಿ ಉಪಚುನಾವಣೆಗೆ ಸಜ್ಜಾಗುತ್ತಿರುವ ಹಿರಿಯೂರು ಕ್ಷೇತ್ರದಲ್ಲಿ 35ರಿಂದ 40 ಸಾವಿರದಷ್ಟು ಕುಂಚಿಟಿಗ ಒಕ್ಕಲಿಗರ ಮತಗಳಿವೆ. 45,000 ಯಾದವ ಮತದಾರರಿದ್ದಾರೆ. 50,000ಕ್ಕೂ ಹೆಚ್ಚು ಪರಿಶಿಷ್ಟರ ಮತಗಳಿವೆ. ವಾಣಿಜ್ಯ ಕೇಂದ್ರವಾಗಿರುವ ಪಟ್ಟಣದ ಉದ್ಯಮ ವ್ಯಾಪಾರದ ಮೇಲೆ ಜೈನರು ಮಾರ್ವಾಡಿಗಳ ಹಿಡಿತವಿದೆ. ಹೀಗಾಗಿಯೇ ಜೈನ ಸಮಾಜದ ಸುಧಾಕರ್ 3 ಸಲ ಸುಲಭವಾಗಿ ಗೆದ್ದಿದ್ದರು. 2008ರ ಕ್ಷೇತ್ರ ಪುನರ್ವಿಂಗಡಣೆಗೂ ಮುನ್ನ ಮೀಸಲು ಕ್ಷೇತ್ರವಾಗಿದ್ದ ಇಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ KH ರಂಗನಾಥ್ 5 ಸಲ ಗೆದ್ದಿದ್ದರು. ಡಿ ಮಂಜುನಾಥ್ ಜನತಾದಳದಿಂದ 2 ಸಲ, ಕಾಂಗ್ರೆಸ್ನಿಂದ 1 ಸಲ ಗೆಲುವು ಸಾಧಿಸಿದ್ದರು. 2004ರ ನಂತರ JDSಗೆ ಮತ್ತೆ ಇಲ್ಲಿ ಗೆಲ್ಲಲು ಸಾಧ್ಯವಾಗಿಲ್ಲ. 2013ರ ಚುನಾವಣೆಯಲ್ಲಿ JDSನ ಎ ಕೃಷ್ಣಪ್ಪ 70,456 ಮತ ಪಡೆದು ಸುಧಾಕರ್ ವಿರುದ್ಧ ಕೇವಲ 1,200 ಮತಗಳಿಂದ ಸೋತಿದ್ದರು. ಇದರ ಸಿಂಪತಿ ಮೇಲೆ ಅವರ ಪುತ್ರಿ ಕೆ ಪೂರ್ಣಿಮಾ 2018ರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದರು. ಆಗ ಕೊನೆ ಕ್ಷಣದಲ್ಲಿ JDS ಅಭ್ಯರ್ಥಿ ಗೆಲುವು ಸಾಧ್ಯವಿಲ್ಲ ಎಂದಿರುತ್ತ ತೆನೆ ಪಕ್ಷದ ಕಾರ್ಯಕರ್ತರು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಪೂರ್ಣಿಮಾ ಪರ ಮತ ಚಲಾಯಿಸಿದ್ದರಿಂದ ಆಕೆ ಗೆಲ್ಲುವಂತಾಗಿತ್ತು. JDSನಿಂದ ಸ್ಪರ್ಧಿಸಿ ಸೋತು ಆನಂತರ ನಿಧನರಾಗಿದ್ದ ಎ ಕೃಷ್ಣಪ್ಪ ಅವರ ಮೇಲಿನ ಸಿಂಪತಿ ಅವರ ಪುತ್ರಿಗೆ ವರ್ಕೌಟ್ ಆಗಿತ್ತು. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿಗಳು ಯಾವ ಚುನಾವಣೆಯಲ್ಲೂ 40,000ಕ್ಕಿಂತ ಕಡಿಮೆ ಮತ ಪಡೆದಿಲ್ಲ. ಹೀಗಾಗಿ ಅಲ್ಲಿ ತೆನೆ ಪಕ್ಷಕ್ಕೆ ತನ್ನದೇ ಆದ ಫಿಕ್ಸ್ಡ್ ಆದ ಒಕ್ಕಲಿಗ ವೋಟ್ ಬ್ಯಾಂಕ್ ಇದೆ. ಕೆ ಪೂರ್ಣಿಮಾ ರೂಪದಲ್ಲಿ ಒಂದೇ ಒಂದು ಸಲ ಗೆದ್ದಿರುವ ಬಿಜೆಪಿ ಕೂಡ ಪ್ರತಿ ಚುನಾವಣೆಯಲ್ಲೂ ಕನಿಷ್ಠ 20,000ದವರೆಗೆ ಮತ ಪಡೆಯುತ್ತಲೇ ಬಂದಿದೆ. ಕಳೆದ ಸಲ 61,000 ಮತ ಗಳಿಸಿದೆ. ಹೀಗಾಗಿ ಬಿಜೆಪಿ JDS ಮೈತ್ರಿಯಿಂದ ಈ ಕ್ಷೇತ್ರವನ್ನು ಸುಲಭವಾಗಿ ಗೆಲ್ಲಬಹುದು ಎಂಬುದು ದಳಪತಿ ಲೆಕ್ಕಾಚಾರ. ಕಾಂಗ್ರೆಸ್ ಪಕ್ಷ ಬಹುತೇಕ ಡಿ ಸುಧಾಕರ್ ಪುತ್ರ ಸುಹಾಸ್ಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದ್ದು ಆತನ ತಕ್ಕಡಿ ಮೇಲೇಳುವುದು ಕಷ್ಟ. ಜಾತಿ ಲೆಕ್ಕಾಚಾರವನ್ನು ಮೀರಿ ಸಹೃದಯತೆ ಹೊಂದಿದ್ದ ಸುಧಾಕರ್ ಅದೇ ಕಾರಣಕ್ಕೆ ಗೆಲ್ಲುತ್ತಾ ಬರುತ್ತಿದ್ದರು. ಪುತ್ರನಿಗೆ ಇದು ವರ್ಕೌಟ್ ಆಗುವಂತೆ ಕಾಣುತ್ತಿಲ್ಲ. ಉಪಚುನಾವಣೆಯಲ್ಲಿ ಮತ್ತೆ ಅಲ್ಲಿ ಜಾತಿ ಫ್ಯಾಕ್ಟರ್ ವರ್ಕ್ ಆಗುವಂತೆ ಕಾಣುತ್ತಿದೆ. ಈ ಹಿನ್ನೆಲೆ ಕ್ಷೇತ್ರವನ್ನು ಬಿಜೆಪಿಯಿಂದ ಬಿಡಿಸಿಕೊಂಡು ತಾವೇ ಅಖಾಡಕ್ಕಿಳಿಯಲು ಕುಮಾರಸ್ವಾಮಿ ಚಿಂತಿಸುತ್ತಿದ್ದಾರೆ. ಅಲ್ಲಿ ಗೆದ್ದು ಹಳೆಯ ಮೈಸೂರಿನ 107 ವಿಧಾನಸಭಾ ಕ್ಷೇತ್ರಗಳಿಗೂ ಗಟ್ಟಿ ಸಂದೇಶವೊಂದನ್ನು ರವಾನಿಸಲು ರೆಡಿಯಾಗುತ್ತಿದ್ದಾರೆ. ಹಿರಿಯೂರು JDS ಮುಖಂಡರೊಂದಿಗೆ ಈಗಾಗಲೇ ಹಲವು ಸುತ್ತಿನ ಮಾತುಕತೆ, ರಹಸ್ಯ ಚರ್ಚೆ ನಡೆಸಿರುವ HDK ಶೀಘ್ರ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಹಾಗಾದರೆ HD ಕುಮಾರಸ್ವಾಮಿ ಅವರೇ ಅಭ್ಯರ್ಥಿಯಾಗಿ ಅಲ್ಲಿ ಕಣಕ್ಕಿಳಿಯುತ್ತಾರಾ? ಪುತ್ರ ನಿಖಿಲ್ರನ್ನು ಅಖಾಡಕ್ಕಿಳಿಸುತ್ತಾರಾ? ಖಚಿತವಿಲ್ಲ. ಆದರೆ ಹಿರಿಯೂರು ವಶಪಡಿಸಿಕೊಳ್ಳಲು ಅವರು ನೇರವಾಗಿ ಅಖಾಡಕ್ಕೆ ಧುಮುಕಿ ತಮ್ಮ ಪಕ್ಷದ ಅಭ್ಯರ್ಥಿ ಪರ ಹೋರಾಡುವುದು ನಿಶ್ಚಿತ. ಚುನಾವಣೆಯನ್ನು ಪ್ರತಿಷ್ಠೆಯ ಪಣವಾಗಿ ಸ್ವೀಕರಿಸಿ ನಾನೇ ಅಭ್ಯರ್ಥಿ ಅಂದುಕೊಂಡು ಮತ ಕೊಡಿ ಎನ್ನುತ್ತಾ ಕ್ಷೇತ್ರದಲ್ಲಿ ಧೂಳೆಬ್ಬಿಸುವುದು ಖಚಿತ. ಏಕೆಂದರೆ ಇದು ಗೆಲ್ಲಲೇಬೇಕಾದ ಕದನ. 2023ರಲ್ಲಿ ಚನ್ನಪಟ್ಟಣ, ರಾಮನಗರದಲ್ಲಿ ಸಿಲುಕಿಕೊಂಡು ನಷ್ಟ ಅನುಭವಿಸಿದ್ದ HDK ಈಗ ಇತರೆಡೆ ಪಕ್ಷದ ನೆಲೆಗಳನ್ನು ಭದ್ರಪಡಿಸಲು ಹೊರಟಿರುವುದು ನೋಡಿದರೆ DKಶಿಗೆ ಎದುರೇಟು ಕೊಟ್ಟು ಒಕ್ಕಲಿಗ ಮತಕೋಟೆಗಳಲ್ಲಿ ಮೇಲುಗೈ ಸಾಧಿಸುವ ಕಾಳಗಕ್ಕೆ ಮುನ್ನುಡಿ ಬರೆಯುತ್ತಿದ್ದಾರೆ ಅನಿಸದೇ ಇರದು. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.